ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಇವತ್ತು ನಾನು ಒಂದು ಒಳ್ಳೆ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದರೆ ಸ್ಟ್ರೀಟ್ ಸ್ಟೈಲ್ನ ಚಿಕನ್ ಮೋಮೋಸ್. ಚಿಕನ್ ಮೋಮೋಸ್ಗೆ ಆಲ್ರೆಡಿ ನಾನು 2 ಥರದ ಸಾಸ್ನ ಹೇಗೆ ಮನೆಯಲ್ಲಿ ಮಾಡ್ಕೋಬೋದು ಅಂತ ವಿಡಿಯೋ ಮಾಡಿದ್ದೀನಿ. ಹಾಗೆ ಮೋಮೋಸ್ನ ಕೂಡ ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಚಿಕ್ಕ 3 ಬೌಲಲ್ಲಿ ಮೈದಾ ಹಿಟ್ಟನ್ನು ಒಂದು ಪ್ಲೇಟಿಗೆ ಹಾಕ್ಕೊತಾ ಇದ್ದೀನಿ. ಹಾಗೆ ಅದಕ್ಕೆ ಚಿಕ್ಕ ಟೀ ಸ್ಪೂನ್ ಸಾಲ್ಟ್ ಕೂಡ ಹಾಕ್ಕೊತೀನಿ. ಮತ್ತು ಚಿಕ್ಕ ಟೀ ಸ್ಪೂನ್ ಕುಕ್ಕಿಂಗ್ ಆಯಿಲು. ಹಾಗೆ ಹಿಟ್ಟನ್ನು ಕಲಿಸ್ಕೊಳ್ಳಿಕ್ಕೆ ಒಂದು ಗ್ಲಾಸಲ್ಲಿ ನೀರನ್ನು ಕೂಡ ಹಾಕ್ಕೊತಾ ಇದ್ದೀನಿ. ಸೇಮ್ ನಾವು ಪೂರಿನ ಯಾವ ರೀತಿಯಾಗಿ ಕಲಿಸ್ಕೊಳ್ತೀವಿ ಆ ರೀತಿಯೇ ಇದನ್ನು ಕಲಿಸ್ಕೊಂಡ್ರೆ ಆಯಿತು. ಈ ರೀತಿಗೆ ಉಂಡೆ ಕಟ್ಟಿ ಒಂದು ಸ್ವಲ್ಪ ಹೊತ್ತು ಬಿಟ್ಟಾಗ ಸಾಫ್ಟ್ ಆಗಿರುತ್ತೆ ಮೋಮೋಸ್ ಮಾಡ್ಕೊಳ್ಳಿಕ್ಕೆ. ಹಾಗೆ ಮೋಮೋಸ್ಗೆ ಬೇಕಾಗಿರುವ ಪದಾರ್ಥಗಳನ್ನ ಕೂಡ ಕಟ್ ಮಾಡಿಟ್ಕೊಂಡಿರೋದು ಯಾವುದೆಲ್ಲ ಅಂತ ಹೇಳಿದರೆ, ನಾನಿಲ್ಲಿ ಒಂದು ದೊಡ್ಡ ಈರುಳ್ಳಿಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಹಾಗೆ ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪು ಮತ್ತು 5 ಪೀಸು ಸಿಪ್ಪೆ ಸುಲಿದಿಟ್ಕೊಂಡ ಬೆಳ್ಳುಳ್ಳಿ, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರೋದು. ಮತ್ತು ಒಂದು ಚಿಕ್ಕ ಟೀ ಸ್ಪೂನ್ ಸೋಯಾ ಸಾಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಇದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಇದಿಷ್ಟನ್ನು ಹಾಕಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದು. ಆಮೇಲೆ ಹಸಿಮೆಣಸಿನ್ಕಾಯಿ 2, ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದಿಷ್ಟು ಬೇಕಾಗಿರುವಂಥದ್ದು ಮೋಮೋಸ್ಗೆ. ಇವಾಗ ಮೇಯ್ನಾಗಿ ಚಿಕನ್ ಅರ್ಧ kg ಬೋನ್ಲೆಸ್ ಚಿಕನ್ನ ತಗೊಂಡಿರೋದು. ಇದನ್ನು ನೀಟಾಗಿ ವಾಶ್ ಮಾಡಿಕೊಂಡು ಇದನ್ನು ಚಿಕ್ಕ ಚಿಕ್ಕದಾಗಿ ಕತ್ತಿನಲ್ಲಿ ಕೊಚ್ಕೋಬೇಕು. ಬೇಕಾದರೆ ಇದನ್ನು ಮಿಕ್ಸಿ ಗ್ರೈಂಡಿಗೆ ಹಾಕಿ ಕೂಡ ಸಣ್ಣದಕ್ಕೆ ಮಾಡ್ಕೋಬೋದು. ಬಟ್ ನಾವಿಲ್ಲಿ ಈ ರೀತಿಯಾಗಿ ಕೊಚ್ಕೊತಾ ಇದ್ದೀವಿ ಈಸಿಯಾಗಿ. ಈ ರೀತಿ ಕೊಚ್ಕೊಂಡಾದಮೇಲೆ ಇದನ್ನು ಒಂದು ಪ್ಲೇಟಿಗೆ ಬಿಡಿ ಬಿಡಿಯಾಗಿ ಹಾಕೊತಾ ಇದ್ದೀವಿ. ಈ ರೀತಿ ಹಾಕ್ಕೊಂಡ್ಮೇಲೆ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಸೋಯಾ ಸಾಸ್, ಪೆಪ್ಪರ್ ಪೌಡರು, ಅರಿಶಿಣ ಪೌಡರು, ಚಿಲ್ಲಿ ಪೌಡರ್, ಗರಂ ಮಸಾಲೆ ಪೌಡರ್, ಹಾಗೆ ಜೀರಿಗೆ ಮತ್ತು ಕೊನೆಯಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಪಾಕನ ಈ ರೀತಿಯಾಗಿ ನಿಧಾನಕ್ಕೆ ಕಲಸಿಟ್ಕೊಂಡು ಸ್ವಲ್ಪ ಹೊತ್ತು ಮುಚ್ಚಿಟ್ರೆ ಆಯಿತು. ಆವಾಗಲೇ ಕಲಸಿಟ್ಕೊಂಡ ಮೈದಾ ಹಿಟ್ಟನ್ನು ಇವಾಗ ರೆಡಿ ಮಾಡ್ಕೊಳ್ಳುವ. ನೋಡಿ, ಸಾಫ್ಟ್ ಆಗಿರುತ್ತೆ. ನಮಗೆ ಉಂಡೆ ಕಟ್ಕೊಳ್ಳಿಕ್ಕೆ ಯಾವ ರೀತಿಯಾಗಿ ಮಾಡ್ಕೋಬೋದು ಈಸಿಯಾಗಿ ಅಂತ ಹೇಳಿದ್ರೆ, ಸ್ವಲ್ಪ ಮೈದಾ ಹುಡಿನ ಇದರ ಮೇಲೆ ಈ ರೀತಿಯಾಗಿ ಹಾಕ್ಕೊಂಡು ರೋಲ್ ಟೈಪಲ್ಲಿ ಮಾಡಿ ಚಾಕುವಿನಿಂದ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸೈಜ್ ಎಷ್ಟು ಬೇಕೋ ಅಷ್ಟು ಅಂದಾಜು ಮಾಡಿಕೊಂಡು ಅದನ್ನು ಒಂದೊಂದಾಗಿ ಉಂಡೆಗಳಾಗಿ ಮಾಡಿ ಈಸಿಯಾಗಿ ಚಪಾತಿ ಥರನೇ ಲಟ್ಟಿಸ್ಕೋಬೋದು. ಹಾಗೆ ಅಂಟದಾಗೆ ಅದಕ್ಕೆ ಸ್ವಲ್ಪ ಮೈದಾ ಹುಡಿನ ಅದರ ಮೇಲೆ ಹಾಕ್ಕೊಂಡಾಗ ಅಂಟದಾಗಿ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಹಿಟ್ಟು ಲಟ್ಟಿಸ್ಕೋವ ಜೊತೆಗೇನೆ ಒಂದು ಕೆಳಸಿಗೆಯಲ್ಲಿ ನೀರು ಹಾಕ್ಕೊಂಡು ಅದು ಸ್ವಲ್ಪ ಚೆನ್ನಾಗಿ ಬಾಯ್ಲ್ ಆಗಬೇಕು. ಅಲ್ಲಿವರೆಗೆ ನಮ್ಮಲ್ಲಿ ಹಿಟ್ಟು ಕೂಡ ರೆಡಿ ಆಗಿ ಹೋಗ್ತದೆ. ಎಲ್ಲನೂ ಒಟ್ಟಿಗೆ ರೌಂಡ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡಿರೋದು. ಇದನ್ನು ಯಾವ ರೀತಿಯಾಗಿ ಚಿಕ್ಕದಾಗಿ ರೌಂಡ್ ಶೇಪಲ್ಲಿ ಕಟ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ, ಶಾರ್ಪ್ ಆಗಿರುವ ಗ್ಲಾಸ್ ಇದೆ ಅಲ್ವಾ, ಅದು ತುದಿನ ಇದರ ಮೇಲೆ ಇಟ್ಕೊಂಡು ರೌಂಡಾಗಿ ಕಟ್ ಮಾಡ್ಕೋಬೋದು ಈಸಿಯಾಗಿ. ಹಾಗೆ ಎಲ್ಲನೂ ಕೂಡ ಅದೇ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡು ಅದರ ಮೇಲೆ ಆವಾಗಲೇ ಕಲಸಿಟ್ಕೊಂಡ ಪಾಕನ ಹಾಕ್ಕೊತಾ ಇದ್ದೀನಿ. ಮೊದಲೇ ಎಲ್ಲ ಹಿಟ್ಟುಗಳನ್ನ ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿ ಇಟ್ಕೊಂಡು ಆಮೇಲೆ ಪಾಕನ ಜೊತೆಗೆ ಹಾಕ್ಕೊಂಡಾಗ ಈಸಿ ಆಗುತ್ತೆ. ನಮಗೆ ಯಾವ ಶೇಪ್ ಬೇಕೋ ಆ ಶೇಪಲ್ಲಿ ಅಂಟಿಸ್ಕೊಂಡ್ರೆ ಆಯಿತು. ಕೆಲವೊಂದು ರೌಂಡ್ ಶೇಪಲ್ಲಿ ಅಂದರೆ ಉಂಡೆ ಶೇಪಲ್ಲಿ ಇರುತ್ತೆ, ಮತ್ತೊಂದು ಖರ್ಜೂರಕಾಯಿ ಶೇಪಲ್ಲಿ ಕೂಡ ಇರುತ್ತೆ. ನಾವು ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಖರ್ಜೂರಕಾಯಿ ಶೇಪಲ್ಲೇ ಅಂಟಿಸ್ಕೊಂಡ್ವಿ. ಎಲ್ಲ ಮೋಮೋಸ್ನ ಈ ರೀತಿಯಾಗಿ ಅಂಟಿಸ್ಕೊಂಡು ಇದನ್ನು ಇಡ್ಲಿ ತಟ್ಟೆಲೆ ಬೇಯಿಸ್ಕೊತೀವಿ ಈಸಿಯಾಗಿ. ಮೊದಲಿಗೆ ಇಡ್ಲಿ ತಟ್ಟೆಗೆ ಆಯಿಲ್ನ ಸ್ವಲ್ಪ ಹಾಕ್ಕೊತೀವಿ. ಯಾಕೆ ಅಂತ ಹೇಳಿದ್ರೆ ಆಮೇಲೆ ಬೆಂದ ಮೇಲೆ ಎಳಗಿಸ್ಲಿಕ್ಕೆ ಈಸಿ ಆಗಲಿ ಅಂತ ಹೇಳಿ ಎಲ್ಲ ಇಡ್ಲಿ ತಟ್ಟೆಗೂ ಈ ರೀತಿಗೆ ಆಯಿಲ್ನ ಹಾಕ್ಕೊಂಡು ಒಂದೊಂದೇ ಮೋಮೋಸ್ನ ಇಡ್ತಾ ಬಂದ್ವಿ. ಹಾಗೆ ಅಲ್ಲಿ ಬಾಯ್ಲ್ ಆಗ್ತಿರೋ ನೀರಿಗೆ ಈ ಇಡ್ಲಿ ತಟ್ಟೆನ ಇಟ್ಟು ಒಂದು 15 ನಿಮಿಷ ಬೇಯಿಸ್ಕೋಬೇಕು. ಚಿಕನ್ ಕೂಡ ಚೆನ್ನಾಗಿ ಬೇಯಬೇಕು. ನಾವಿಲ್ಲಿ 15 ನಿಮಿಷ ಬೇಯಿಸ್ಕೊಂಡ್ವಿ. ಹಾಗೆ ನಿಧಾನಕ್ಕೆ ಮುಚ್ಚಿಟ್ಕೊಂಡು
15 ನಿಮಿಷ ಕಳೆದ ನಂತರ ಕಳಸಿಗೆಯಲ್ಲಿರುವ ಮೋಮೋಸ್ನ ಒಂದೊಂದೇ ಆಗಿ ಎಳಗಿಸ್ಕೊಂಡ್ವಿ. ಈಸಿ ಆಯಿತು ಎಣ್ಣೆ ಹಾಕೊಂಡಿದ್ದಕ್ಕೆ. ಹಾಗೆ ನಾವು 2 ಶೇಪಲ್ಲಿ ಮೋಮೋಸ್ನ ರೆಡಿ ಮಾಡ್ಕೊಂಡಿದ್ವಿ. ಒಂದು ಕರ್ಜಿಕಾಯಿ ಶೇಪಲ್ಲಿ ಮತ್ತೊಂದು ರೌಂಡ್ ಶೇಪಲ್ಲಿ. ನೋಡ್ಲಿಕ್ಕೂ ಚೆನ್ನಾಗಿರುತ್ತೆ, ತಿನ್ಲಿಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿ ಇವಾಗ ಈಸಿಯಾಗಿ ಮನೇಲಿ ಆರಾಮಾಗಿ ಮೋಮೋಸ್ ರೆಡಿ ಆಗೋಯ್ತು. ತುಂಬ ಚೆನ್ನಾಗಾಗಿದೆ. ಹಾಗೆ ಚಿಕನ್ ಕೂಡ ಸಖತ್ತಾಗಿ ಬೆಂದಿದೆ. ಚಿಕನ್ ಮೋಮೋಸ್ ಜೊತೆಗೆ ಹೋಮ್ ಮೇಡ್ ಸಾಸ್ ಸೂಪರ್ ಕಾಂಬಿನೇಷನ್. ಮತ್ತೆ ಮತ್ತೆ ತಿನ್ನಬೇಕು ಅಂತಾನೆ ಅನಿಸ್ತದೆ. ನನಗೂ ಕೂಡ ಗೊತ್ತಿರಲಿಲ್ಲ ಮೋಮೋಸ್ನ ಇಷ್ಟು ಈಸಿಯಾಗಿ ಮಾಡ್ಕೋಬೋದು ಅಂತ. ಯಮ್ಮಿ ಟೇಸ್ಟ್ ಅಂತಾನೆ ಹೇಳ್ಬೋದು. ನೋಡಿದ್ರಲ್ಲ ಮನೆಯಲ್ಲಿ ಯಾವ ರೀತಿ ಈಸಿಯಾಗಿ ಚಿಕನ್ ಮೋಮೋಸ್ ಮಾಡ್ಬೋದು ಅಂತ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ಹಾಗೆ ಮತ್ತೆ ಮತ್ತೆ ತಿನ್ನಬೇಕು ಅಂತಾನೆ ಅನಿಸುತ್ತೆ. ಓಕೆ ಫ್ರೆಂಡ್ಸ್, ನಾನು ಮಾಡಿರುವ ಸ್ಟ್ರೀಟ್ ಸ್ಟೈಲ್ನ ಚಿಕನ್ ಮೋಮೋಸ್ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಇದಿಷ್ಟು ಇವತ್ತಿನ ವಿಡಿಯೋ. ನಾನು ನೆಕ್ಸ್ಟ್ ಒಂದೊಳ್ಳೆ ರೆಸಿಪಿ ಜೊತೆ ನಿಮ್ಮನ್ನ ಮೀಟ್ ಆಗ್ತೀನಿ. ಬಾಯ್.